ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸುಮಾರು 10 ಸಂಚಿಕೆಗಳಲ್ಲಿ 10 ಎಪಿಸೋಡ್ಸಲ್ಲಿ ಈ ಭೂತ ಅಂದ್ರೇನು, ಯಾರು ಭೂತ ಆಗಿಬಿಡ್ತಾರೆ, ಪ್ರೇತ, ಪಿಶಾಚಿ, ರಾಕ್ಷಸ, ಬ್ರಹ್ಮ ರಾಕ್ಷಸ, ಶಾಕಿನಿ, ಡಾಕಿನಿ, ಕಾಮಿನಿ, ಮೋಹಿನಿ, ಇದ್ರ ಬಗ್ಗೆ ನಾನು ಭಾಳಷ್ಟು ತಿಳುವಳಿಕೆಯನ್ನು ಕೊಡ್ತಾ ಬಂದೆ. ಈ ನೆಗೆಟಿವ್ ಎನರ್ಜೀಸ್, ಅತೃಪ್ತ ಆತ್ಮಗಳು, ಅದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿರ್ಬೋದು, ಸ್ವಯಂ ಆತ್ಮಹತ್ಯೆ ಆಗಿರ್ಬೋದು, ಅಥವಾ ಇನ್ನೊಬ್ರು ಬೇಕು ಅಂತಲೇ ಅವನ್ನ ಸಾಯಿಸಿರ್ಬೋದು, ಇಲ್ಲ ಅಪಘಾತದಲ್ಲಿ ದುರ್ಮರಣದಿಂದ ಮರಣ ಆಗಿರ್ಬೋದು. ಈ ಥರ ಅತೃಪ್ತ ಆತ್ಮಗಳು, ನೆಗೆಟಿವ್ ಎನರ್ಜೀಸ್ ನಮಗೆ ಯಾವ ರೀತಿ ಬಾಧಿಸುತ್ತೆ, ಪೀಡೆ ಮಾಡುತ್ತೆ ಅನ್ನೋ ವಿಚಾರದ ಬಗ್ಗೆ ಕಳೆದೆಲ್ಲ 10 ಸಂಚಿಕೆಗಳನ್ನು ನಾನು ತಿಳಿಸ್ತಾ ಬಂದೆ. ಇವತ್ತು ಭಾಳ ಒಂದು ವಿಶೇಷವಾದಂಥ ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ಕೆಲವ್ರಿಗೆ ಈ ಮೈ ಮೇಲೆ ಭೂತ ಪ್ರೇತ ಪಿಶಾಚಿಗಳ ಆವಾಹನೆ ಆದಾಗ ಅವ್ರಿಗೆ ಒಂಥರ ಹುಚ್ಚುಚ್ಚಾಗಿ ಮಾತಾಡೋದು, ಅವರ ಬಾಡಿ ಲ್ಯಾಂಗ್ವೇಜೇ ಬೇರೆ ಇರ್ತದೆ. ಕಿರ್ಚೋದು, ಅರ್ಚೋದು, ಅಳೋದು, ನಗೋದು, ಒದ್ದಾಡೋದು, ಇದೆಲ್ಲ ನಾನು ಹೇಳಿದ್ದೀನಿ ಕಳೆದ ಸಂಚಿಕೆಯಲ್ಲಿ. ಈ ಥರದ್ದೆಲ್ಲ ಮಾಡ್ತಾರೆ. ಕೆಲವರು ಇದು ಯಾವುದೂ ಮಾಡಲ್ಲ, ಅಳಲ್ಲ, ಕೂಗಲ್ಲ, ಕಿರ್ಚಲ್ಲ, ಒದ್ದಾಡಲ್ಲ, ಸಿಕ್ಕಿದ್ದು ಬಿಸಾಕಲ್ಲ, ಏನೂ ಮಾಡಲ್ಲ. ಆದರೆ ಅವ್ರಿಗೆ ಮಲ್ಕೊಂಡಿದ್ದಾಗ ಭಾಳ ಹಿಂಸೆ ಪಡ್ತಾರೆ. ಅವ್ರಿಗೆ ನಿದ್ದೆನೇ ಮಾಡಬೇಕು ಅನ್ನೋ ಚಪ್ಪಲೆನೇ ಹೊಟ್ಟೋಗ್ಬಿಡುತ್ತದೆ, ಆಸೆ ಹೊಟ್ಟೋಗ್ಬಿಡುತ್ತೆ. ಎಲ್ಲೇ ಮಧ್ಯಾಹ್ನ ಆಗಲಿ, ಹಗಲೊತ್ತಾಗಲಿ, ರಾತ್ರಿ ಆಗಲಿ, ಎಲ್ಲೇ ಆಗಲಿ ಕಣ್ಣು ಮುಚ್ಚಿ ಕೂತಿದ ತಕ್ಷಣ ಅವ್ರಿಗೆ ಯಾವುದೋ ಒಂದು ರೀತಿ ಯಾರೋ ಬಂದು ಅವ್ನಿಗೆ ಹಿಂಸೆ ಹೊಡೆದಾಗೆ ಅವ್ನು ನೋಡಿ ಹತ್ಕೊಳ್ಳೋದು, ನಗೋದು, ಕಿರ್ಚೋ ಥರ ಮಾಡ್ತಾರೆ. ಆಗ ಕಣ್ಣು ಬಿಟ್ಟ ತಕ್ಷಣ ಏನೂ ಇರೋದಿಲ್ಲ. ಇದು ಇತ್ತೀಚೆಗೆ ಕೆಲವು ಜನಗೆ ಜಾಸ್ತಿ ಆಗ್ತಾಯಿದೆ ಈ ಕಾಯಿಲೆ. ಈಗ ಒಂದು ಅತೃಪ್ತ ಆತ್ಮ ಮೈಯೊಳಗೆ ಬರೋದಿಲ್ಲ, ಅದು ದೂರದಿಂದ ನಿಂತ್ಕೊಂಡು ನಮಗೆ ಪ್ರಮೋಟ್ ಮಾಡ್ತದೆ. ಅಳೋದು, ತಲೆ ಕೆರ್ಕೊಳ್ಳೋದು, ಬಿದ್ದು ಒದ್ದಾಡೋದು, ಇದೆಲ್ಲ ಮಾಡೋದು. ಇಲ್ಲಿ ಈ ವ್ಯಕ್ತಿಗಳಿಗೆ ಈ ಥರ ಏನೂ ಆಗಲ್ಲ. ಮಲಗಿದಾಗ ಮಾತ್ರ ಅವ್ರಿಗೆ ಆ ಥರ ಕಿರ್ಚೋದು, ನಗೋದು, ಅಳೋದು, ಹೊಡೆಯೋ ಥರ ಮಾಡೋದು, ತೊಗೊಂಡು ಎಲ್ಲೋ ಎತ್ತು ಬಿಸಾಕ್ಬಿಡ್ದಂಗೆ ಆಗೋದು, ಕೋಲಲ್ಲಿ ತೊಗೊಂಬಂದು ಹೊಡೆದಂಗೆ ಆಗೋದು, ಚಾವಟಿಲಿ ಹೊಡೆದಂಗೆ ಆಗೋದು, ಈ ಥರ ಎಲ್ಲ ಕಾಣ್ತಾ ಇರ್ತದೆ ಕಣ್ಣು ಮುಚ್ಚಿದಾಗ. ಕಣ್ಣು ಬಿಟ್ಟಾಗ ಏನೂ ಇಲ್ಲ. ಈ ಥರ ಆಗೋದನ್ನು ನೋಡಿ ಭಯ ಬಂದವ್ರು ನಿದ್ದೆ ಮಾಡೋದೇ ಬಿಟ್ಬಿಡ್ತಾರೆ. ಇದು ಭೂತ ಪ್ರೇತ ಪಿಶಾಚಿ, ಶಾಕಿನಿ, ಡಾಕಿನಿ, ಕಾಮಿನಿ, ಮೋಹಿನಿ, ಈ ಥರದ್ದು ಕನಸಲ್ಲಿ ಪೀಡೆಗಳನ್ನು ಕೊಡ್ತಾರೆ, ಬಾಧೆಯನ್ನು ಕೊಡ್ತಾರೆ, ಹಿಂಸೆ ಮಾಡ್ತಾರೆ. ಇವತ್ತಿನ ಸಂಚಿಕೆ ಕನಸಲ್ಲಿ ವಿಚಿತ್ರವಾದಂಥ ಅನುಭವಗಳನ್ನು ಅನುಭವಿಸುವಂಥ ವ್ಯಕ್ತಿಗಳಿಗೆ ಪರಿಹಾರ ತೀರಿಸುವಂಥ ಎಪಿಸೋಡ್ ಇದು. ಇನ್ನೊಮ್ಮೆ ಹೇಳ್ತೀನಿ, ಕಳೆದೆಲ್ಲ ಸಂಚಿಕೆಯಲ್ಲಿ ಒಬ್ಬ ವ್ಯಕ್ತಿ ಮೈ ಮೇಲೆ ಆಗುವಂಥ ಪ್ರಚೋದನೆಗಳ ಬಗ್ಗೆ ಹೇಳಿದೆ. ಅದು ಭೂತ ಇರ್ಬೋದು, ಪ್ರೇತ ಇರ್ಬೋದು, ಪಿಶಾಚಿ ಇರ್ಬೋದು, ಬೇತಾಳ ಇರ್ಬೋದು, ಬ್ರಹ್ಮರಾಕ್ಷಸ ಇರ್ಬೋದು, ಕಾಮಿನಿ, ಶಾಕಿನಿ, ಡಾಕಿನಿ ಇರ್ಬೋದು. ಇಲ್ಲಿ ಅವರೆಲ್ಲರೂ ಮೈ ಮೇಲೆ ಬರೋದು ಬದಲು ಕನಸಲ್ಲಿ ತುಂಬ ತೊಂದರೆ ಕೊಡ್ತಾರೆ. ಅದನ್ನು ಬಿಡುಗಡೆ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿಚಾರನ ಇವತ್ತಿನ ಸಂಚಿಕೆ ತಿಳಿಸ್ಕೊಡ್ತೀನಿ. ಸುಮಾರು ಒಂದು 28 ವರ್ಷದ ಒಂದು ಹೆಣ್ಣು ಮಗು, ಮದುವೆ ಆಗಿದೆ, ಗಂಡನ ಮನೆಗೆ ಹೋಗಿದ್ದಾರೆ. ಗಂಡನ ಮನೆಯಲ್ಲಿ ಪಾಪ ಆರಾಮಾಗಿ ಕೆಲಸ ಮಾಡಿಕೊಂಡು ಏನೋ ಸಂಸಾರ ಮಾಡ್ಕೊಂಡಿದ್ದಾರೆ. ಅವರಿಗೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಲಗಿದ್ದಾಗ ಕತ್ತಿ ಸಿಕ್ತಂಗೆ ಆಗುತ್ತೆ ಕನಸಲ್ಲಿ. ಎದೆ ಮೇಲೆ ಯಾರೋ ತುಳಿದಂಗೆ ಆಗುತ್ತದೆ. ಮೈ ಮೇಲಿರೋ ಬಟ್ಟೆನೆಲ್ಲ ಬಿಚ್ಚಿಬಿಟ್ಟು ಅವ್ರಿಗೆ ಕಾಲಲ್ಲಿ ಜಾಡ್ಸಿ ಒದ್ದಂಗೆ ಆಗುತ್ತೆ ಕನಸಲ್ಲಿ. ಅವ್ರನ್ನ ಹಿಂಗೆ ಮೇಲೆ ಕೆತ್ಕೊಂಡು ಕೆಳಗೆ ದಪ್ಪಂತೆ ಬಿಸಾಕ್ಬಿಡೋದು ಕನಸಲ್ಲಿ ಈ ಥರ ಕಾಣುತ್ತೆ. ಈ ಭಯ ನೋಡಿಬಿಟ್ಟು ಅವ್ರಿಗೆ ನಿದ್ದೆನೇ ಮಾಡ್ತಿಲ್ಲ. ನಿದ್ದೆ ಮಾಡಿದ ತಕ್ಷಣ ಇವೆಲ್ಲ ಬರುತ್ತಂತೆ. ಹಾಗಾದ್ರೆ ಮಲಗೋದಿಲ್ವಾ? ಮಲಗೋಕ್ಕಾಗ್ತಿಲ್ಲ. ಇದು ಒಂದು ಮನೆಯಲ್ಲಿ ಮದುವೆ ಆಗಿರೋ ಮುತ್ತೈದೆ ಸ್ತ್ರೀ ಬರ್ತಾ ಇರೋ ಕನಸಿನಲ್ಲಿ ಭಯ ಭೀತಿಗಳು. ಇನ್ನೊಂದು ಸುಮಾರು 42 ವರ್ಷದ ಒಬ್ಬರು ವ್ಯಕ್ತಿ ಸರ್ಕಾರಿ ಕೆಲಸದಲ್ಲಿದ್ದಾರೆ. ಅವರು ಟ್ರಾನ್ಸ್ಫರ್ ಆಗುತ್ತೆ ಪಾಪ ಬೇರೆ ಊರಿಗೆ. ಗೌರ್ಮೆಂಟಿಂದ ಒಂದು ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಹೆಂಡತಿ ಮಕ್ಕಳಿಗೆ ಮುಂಚೆ ಎಲ್ಲಿದ್ದು ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಮಕ್ಕಳಿಗೆ ಸ್ಕೂಲಿಗೆ ತೊಂದರೆ ಆಗುತ್ತೆ ಅಂತೇಳಿ ಹೆಂಡತಿ ಮಕ್ಕಳೆಲ್ಲ ಮುಂಚೆ ಎಲ್ಲಿ ಕೆಲಸ ಮಾಡ್ತಾರೆ ಅದೇ ಊರಲ್ಲಿ ಬಿಟ್ಟು ಇವ್ರು ಮಾತ್ರ ಕ್ವಾರ್ಟರ್ಸಲ್ಲಿ ಒಬ್ಬರು ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ. ಆ ಕ್ವಾರ್ಟರ್ಸ್ನಲ್ಲಿ ಮಲಗಿದ್ದಾಗ ಅವ್ರಿಗೆ
ಇದಕ್ಕಿದ್ದಾಗೆ ಯಾವುದೋ ಒಂದು ನೀರನ್ನ ಚೆಲ್ದಂಗೆ ಆಗುತ್ತಂತೆ. ಎದ್ದು ನೋಡಿದಾಗ ಮೈಯೆಲ್ಲ ಒದ್ದೆ ಆಗಿರುತ್ತಂತೆ ನೋಡಿ. ಕಣ್ಬಿಟ್ಟಾಗ ಯಾರೂ ಇಲ್ಲ ಅಲ್ಲಿ. ಮಲ್ಕೊಂಡಿದ್ದಾಗ ಯಾರೋ ಮೈ ಮೇಲೆ ನೀರು ಚೆಲ್ದಂಗೆ ಆಗೋದು, ಮೈ ಮೇಲೆ ಮೂತ್ರ ಮಾಡ್ದಂಗೆ ಆಗೋದು, ಕೆಂಡ ತೆಗೆದು ಮೇಲೆ ಹಾಕೋದು, ಎಲ್ಲ ಅನ್ನ ತಂದು ಬಿಸಾಕ್ಬಿಡೋದು, ಸಾಂಬಾರು ತಂದು ಬಿಸಾಕೋದು, ಚಪಾತಿ ಪಲ್ಯ ಈ ಥರ ಆಹಾರ ಪದಾರ್ಥಗಳೆಲ್ಲ ತಂದು ಬಿಸಾಕ್ದಂಗೆ ಆಗುತ್ತೆ. ಕಣ್ಬಿಟ್ಟು ನೋಡಿದಾಗ ಏನೂ ಇಲ್ಲ ಅವ್ರಿಗೆ ಗಾಬರಿ ಆಗುತ್ತೆ. ಓ, ಈ ಕ್ವಾರ್ಟರ್ಸಲ್ಲಿ ಏನೋ ಇದೆ, ಈ ಮನೇಲಿ ಏನೋ ಪ್ರಾಬ್ಲಮ್ ಇದೆ ಅಂಥೇಳಿ ಅವರು ಅದು ಬಿಟ್ಟೇ ಬಿಟ್ಟರು. ಆ ಮನೇನ 1 ತಿಂಗಳು ತುಂಬ ಕಷ್ಟಪಟ್ರಂತೆ. ಆ ಮನೆ ಒಳಗೆ ಮಲಗಿದ್ದಾಗ ಈ ಥರ ಆಗತ್ತೆ. ಇಲ್ಲಿ ಈ ಮನೆ ಆ ಪಾಪ ಹುಡುಗಿಗೆ ಆ ರೀತಿ ಆಗತ್ತೆ. ಇನ್ನೊಂದು, ಆಫೀಸಲ್ಲಿ ಒಬ್ಬರು ಕೆಲಸ ಮಾಡ್ತಿರ್ತಾರೆ. ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಮನೆ ಒಳಗೆ ಚೆನ್ನಾಗಿರ್ತಾರಂತೆ. ಆಫೀಸಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹಂಗೆ ನಿದ್ದೆ ಬಂದುಬಿಡ್ತಂತೆ. ನಿದ್ದೆ ಬಂದಾಗ ಅವ್ರಿಗೆ ಯಾರೋ ಬಂದು ತಪ್ಕೊಳಂಗಾಗೋದು, ಮುತ್ಕೊಡೋ ಥರ ಆಗೋದು, ಬಿಗೆ ಹಿಡ್ಕೊಳಂಗಾಗೋದು. ಹಗಲೊತ್ತು ಆಫೀಸಲ್ಲಿ ಕೆಲಸ ಮಾಡುವಾಗ ಕಣ್ಬಿಟ್ಟು ನೋಡಿದಾಗ ಯಾರೂ ಇಲ್ಲ ಅಲ್ಲಿ. ಒಂದು ಮನೆ, ಒಂದು ಕ್ವಾರ್ಟರ್ಸು, ಒಂದು ಆಫೀಸು, ಈ ಥರದ್ದು ಕಣ್ಣು ಮುಚ್ಚಿದಾಗ ಭೂತ ಪ್ರೇತಗಳ ಬಾಧೆ ಇರ್ತದೆ. ಕೆಲವರಿಗೆ ಶುಭ ಕನಸುಗಳು ಬೀಳ್ತದೆ. ಮದುವೆ ಆಗ್ತಿರೋದು, ನದಿ ಸ್ನಾನ ಮಾಡ್ತಿರೋದು, ಯಾತ್ರೆ ಮಾಡ್ತಿರೋದು, ಗುರುಗಳ ದರ್ಶನ, ದೇವತಾ ದರ್ಶನ, ದೇವಾಲಯಗಳ ದರ್ಶನ, ಈ ಥರದ್ದೆಲ್ಲ ಆದರೆ ಭಾಳ ಒಳ್ಳೆಯದು. ಇಲ್ಲಿ ಈ ಥರ ಆಗ್ತಿಲ್ಲ. ಇಲ್ಲಿ ಮಲ್ಕೊಂಡಿದ್ದಾಗ ಕಣ್ಣು ಮುಚ್ಚೋದು ಸಾಕು. ಹಾಗಾಗಿ ಅವ್ರು ಕಣ್ಣು ಮುಚ್ಚೋದೇ ಬಿಟ್ಬಿಟ್ಟಿದ್ದಾರೆ. ಕಣ್ಣು ಮುಚ್ಚೋದು ತಾನು ಇವೆಲ್ಲ ಕಾಣೋದು, ನಾನು ನಿದ್ದೆನೇ ಮಾಡೋಲ್ಲ. ಮತ್ತು ತಲೆ ಕೆಟ್ಟೋಗುತ್ತೆ ನಿದ್ದೆ ಮಾಡಲಿಲ್ಲ, ಆರೋಗ್ಯ ಕೆಟ್ಟೋಗುತ್ತೆ ನಿದ್ದೆ ಮಾಡಲಿಲ್ಲ ಅಂದಾಗ. ಈ ಥರ ಒಂದು ಕಾಯಿಲೆಗೆ ಜಗತ್ತಿನಲ್ಲಿ ಯಾವ ಇಂಜೆಕ್ಷನ್ ಇದೆ ಹೇಳಿ ನೋಡೋಣ. ಈ ಥರ ಕಣ್ಣು ಮುಚ್ಚಿದಾಗ ದುಷ್ಟಶಕ್ತಿಗಳ ಬಾಧೆಯಿಂದ ಅನುಭವಿಸುವಂಥ ವ್ಯಕ್ತಿಗಳಿಗೆ, ಹೆಣ್ಣಾಗಲಿ ಗಂಡಾಗಲಿ, ಅವ್ರಿಗೆ ಯಾವ ಟಾನಿಕ್ ಕೊಡಬೇಕು, ಯಾವ ಮಾತ್ರೆ ಕೊಡಬೇಕು, ಯಾವ ಇಂಜೆಕ್ಷನ್ ಕೊಟ್ಟರೆ ಈ ಥರ ಸ್ವಪ್ನದಲ್ಲಿ ಬರುವಂಥ ಪೀಡೆ ಬಾಧೆಯನ್ನು ನಿವಾರಣೆ ಮಾಡ್ಬೋದು. ಇದು ವಿಜ್ಞಾನಕ್ಕೂ ಮೀರಿದಂಥದ್ದು. ಇದಕ್ಕೆ ಇವತ್ತು ಇನ್ನೂ ಸೈನ್ಸಲ್ಲಿ ಆ ಮೆಡಿಸಿನ್ ಕಂಡುಹಿಡಿದಿಲ್ಲ. ರಾತ್ರಿ ಅವ್ರು ಮಲಗಿದಾಗ ಅಥವಾ ಕಣ್ಮುಚ್ಕೊಂಡು ಮಲಗಿದಾಗ ಯಾರೋ ಬಂದು ಬಟ್ಟೆ ಅರ್ಧ ಹಾಕೋದು, ನಗೋದು, ಕಿರ್ಚೋದು, ಮಾಡೋದು, ನಮ್ಮನ್ನು ತೊಗೊಂಡು ನೀರು ಬಿಸಾಕ್ತಂಗೆ ಆಗೋದು, ನಮ್ಮನ್ನು ಎತ್ಕೊಂಡು ಮಾಡಿ ಮೇಲಿಂದ ಕೆಳಗೆ ಬಿಸಾಕ್ತಂಗೆ ಆಗೋದು, ಈ ಥರದ್ದೆಲ್ಲ ಕನಸು ಬರಬಾರ್ದು ಅನ್ನೋದಕ್ಕೆ ಎಲ್ಲೂ ಚಿಕಿತ್ಸೆ ಇಲ್ಲ, ಎಲ್ಲೂ ಟ್ರೀಟ್ಮೆಂಟ್ ಇಲ್ಲ. ಅದರಿಂದ ವಿಜ್ಞಾನಕ್ಕೂ ಮೀರಿದಂಥ ಒಂದು ಅಗೋಚರ ಶಕ್ತಿಗಳಿದೆ. ಆ ಅಗೋಚರ ಶಕ್ತಿ ಒಳ್ಳೆಯದಾಗಿರ್ಬೋದು, ಅಲ್ಲ ಕೆಟ್ಟದ್ದೇ ಇರ್ಬೋದು, ಪಾಸಿಟಿವ್ ಎನರ್ಜಿ ಆಗಿರ್ಬೋದು, ಇಲ್ಲ ನೆಗೆಟಿವ್ ಎನರ್ಜಿನೇ ಆಗಿರ್ಬೋದು. ಆದ್ದರಿಂದ ಈ ಥರ ಕೆಟ್ಟ ನೆಗೆಟಿವ್ ಎನರ್ಜಿ ನಮ್ಮ ಕನಸಲ್ಲಿ ಕಂಡು ನಮ್ಮನ್ನು ಭಯ ಹುಟ್ಟಿಸಿ ನಿದ್ದೆ ಹಾಳು ಮಾಡಿ ಖಿನ್ನತೆಯನ್ನು, ಡಿಪ್ರೆಷನನ್ನು ಸೃಷ್ಟಿ ಮಾಡ್ತಿದ್ದಂಥ ಒಂದು ಈ ಕೆಟ್ಟ ಎನರ್ಜಿಗೆ ಈ ಥರ ಆಗೋಕ್ಕೆ ಕಾರಣ ಏನು ಅನ್ನೋದು ಪ್ರಶ್ನೆ ಬರುತ್ತೆ. ಈಗ ಡಾಕ್ಟರ್ ಕೇಳಿ ಕ್ಯೂರ್ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೆಲ್ಲಿ ಹೋಗಬೇಕು? ಈ ಮಾಂತ್ರಿಕರ ಹತ್ರ ಹೋಗಬೇಕು, ಮಂತ್ರತಂತ್ರ ಕಲ್ತಿರೋ ಹತ್ರ ಹೋಗಿ ಇದಕ್ಕೆ ಪರಿಹಾರ ಕೇಳಬೇಕು. ಕೆಲವರು ಮೈ ಮೇಲೆ ಬಂದಿರೋ ಭೂತ ಪ್ರೇತ ಪಿಚಾಚಿಗಳನ್ನ ಬಿಡ್ಸೋಕ್ಕೆ ರೆಡಿ ಇದ್ದಾರೆ. ಈ ಕನ್ಸಲ್ಲಿ ಬಂದು ಹಿಂಸೆ ಕೊಡುವಂಥ ಭೂತ ಪ್ರೇತ ಪಿಚಾಚಿಗಳಿಗೆ ಬಿಡಿಸೋಷ್ಟು ವಿದ್ಯೆ ಕೆಲವ್ರಿಗೆ ಗೊತ್ತಿಲ್ಲ. ಅದೇ ಒಂದು ದೊಡ್ಡ ಸೋಜಿಗ. ಯಾರೊಬ್ರು ಕೊಳ್ಳೇಗಾಲದ ಹತ್ರ ಒಬ್ಬರ ಹತ್ರ ಹೋದ್ರಂತೆ, ನನ್ನ ಮಗಳಿಗೆ ಮಲಗಿದ್ದಾಗ ಈ ಥರ ಆಗುತ್ತೆ, ಮೈ ಮೇಲೆ ಯಾರೋ ಬಿದ್ದಂಗೆ ಆಗುತ್ತೆ, ಮತ್ತು ಬಟ್ಟೆ ಎಲ್ಲ ಬಿಸಿದಂಗೆ ಆಗುತ್ತೆ, ಮೇಲಿಂದ ಎತ್ಕೊಂಡು ಬಿಸಾಕ್ತಂಗೆ ಆಗುತ್ತೆ. ರಾತ್ರಿ ಹೊತ್ತು ಮಲಗಿದ್ದಾಗ, ಹಗ್ಲೊತ್ತೆಲ್ಲ ಚೆನ್ನಾಗಿದ್ದಾರೆ, ಅಡುಗೆ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ, ಗಂಡನ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಮಲಗಿದ್ದಾಗ ಮಾತ್ರ ಇದು. ಅವ್ರೇನು ಮಾಡಿದ್ರಂತೆ, ಗಂಡನ ಮನೇಲಿ ಇದ್ರೆ ಹಿಂಗೆ ಆಗ್ಬೋದು ಅಂದ್ಬಿಟ್ಟು 1 ತಿಂಗಳು ತಂದೆ ಮನೆಗೆ ಕರ್ಕೊಂಡೋದು, ತವ್ರ ಮನೆಗೆ. ತವ್ರ ಮನೆಗೆ ಹೋದಾಗಲೂ ಕೂಡ ಇದೇ ಗೋಳವ್ರಿಗೆ. ಇಲ್ಲಿಲ್ಲ ಅಂದ್ಬಿಟ್ಟು ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಡು ಶಿಫ್ಟ್ ಮಾಡಿ ಫ್ರೆಂಡ್ ಮನೆಗೆ, ಅಲ್ಲೊಂದು 2 ದಿವಸ ಇದ್ರಂತೆ, ಯಾವುದೋ ಈ ನಂಜನಗೂಡು ಹತ್ರ. ಅಲ್ಲೂ ಮಲಗಿದ್ದಾಗ ಅವ್ರ ಮನೆ, ಯಾರ ಮನೇಲಿ ಹೋದರೂ ಮಲ್ಕೊಂಡ್ರೂ ಕೂಡ ಈ ಕನಸಲ್ಲಿ ಪೀಡೆಗಳು ಬಾಧಿಸೋದನ್ನ ತಪ್ಸೋಕ್ಕೆ ಸಾಧ್ಯನೇ ಆಗಲಿಲ್ಲ. ಮಾಂತ್ರಿಕರು ಹೇಳದಂತೆ ಅದೇನೋ ಒಂದು ಯಂತ್ರ ಮಾಡಿ ಕಟ್ಕೊಂಡು ಮಲ್ಕೊಳ್ಳಮ್ಮ ಅಂಥೇಳಿ ಆ ಯಂತ್ರ ಮಾಡಿ ಕಟ್ಕೊಂಡು ಮಲ್ಕೊಂಡ್ಮೇಲೆ ಅದು ಇನ್ನೂ ಜಾಸ್ತಿ ಆಯ್ತಂತೆ. ಅವ್ರಿಗೆ ಗೊತ್ತಿಲ್ಲದಾಗ ಆ ಯಂತ್ರ ಬಿಚ್ಚೋಗಿದ್ಯಂತೆ. ಎಲ್ಲಿ ಬಿದ್ದೋಯ್ತು ಅನ್ನೋದೇ ಗೊತ್ತಿಲ್ವಂತೆ ನೋಡಿ. ತೋಳು ಕಟ್ಕೊಂಡು ಅಂತ ಯಾರು ಕೊಳ್ಳೇಗಾಲದಲ್ಲಿ ಒಬ್ಬರು ಮಾಂತ್ರಿಕರು ತಂತ್ರ ಮಾಡಿ ಒಂದು ಯಂತ್ರ ಕೊಟ್ಟಿದ್ದರು. ಏನು ತಂತ್ರ ಮಾಡಿದ್ರೆ ಗೊತ್ತಿಲ್ಲ, ಯಂತ್ರದಲ್ಲಿ ಇದೆ. ಅದನ್ನು ಕಟ್ಕೊಂಬಂದು ಹಗ್ಲೊತ್ತು ಕಟ್ಕೊಂಬಂದಿದ್ದಾರೆ, ಚೆನ್ನಾಗಿದೆ. ಈ ಸಮಸ್ಯೆ ಬರೋದು ಯಾವಾಗ? ರಾತ್ರಿ ಹೊತ್ತು ಬರೋದು, ಹಗ್ಲೊತ್ತು ಬರೋಲ್ಲ. ಅದು ಮಲಗಿದಾಗ, ಕಣ್ಮುಚ್ಚಿದಾಗ ಅವ್ರಿಗೆ ಯಂತ್ರ ಕಟ್ಕೊಂಡು ಮಲ್ಕೊಂಡು ಕೂಡ ಜಾಸ್ತಿ ಆಯ್ತಂತೆ. ಅದೇ ಕನಸು, ಅದೇ ಥರ ಚೇಷ್ಟೆಗಳು. ಇದಕ್ಕಿಂತ ಒಂದಿನ ಯಂತ್ರ ತಾವೇ ಬಿಚ್ಚಿಲ್ವಂತೆ, ಅದೇ ಬಿಚ್ಚೋಗಿದೆ, ಎಲ್ಲಿ ಬಿದ್ದೋಗಿದ್ದೋ ಗೊತ್ತಿಲ್ಲ. ಈ ಥರ ಇದ್ದಾಗ
ಪರಿಹಾರ ಹೆಂಗೆ ಮಾಡ್ಕೋಬೇಕಾದ್ರೆ ಕಟ್ಟರು ಯಂತ್ರ ಕಟ್ಟಿದ್ರು ಕೂಡ ಆ ಥರ ಆಗ್ತಿದೆ ಅಂದರೆ ಅದೆಂಥ ದುಷ್ಟಶಕ್ತಿ ಇರ್ಬೋದು, ಯಾವುದು ಶುದ್ಧ ಗ್ರಹದ ಪ್ರಯೋಗ ಇರ್ಬೋದು. ಇದಕ್ಕೆ ಮೂಲ ಕಾರಣ ಏನು, ರೂಟ್ ಕಾಸ್ ಏನು ಅಂತ ಪ್ರಶ್ನೆ ಮಾಡಿದಾಗ ನಾವೇನಾದರೂ ಸತ್ತಿರೋ ಹೆಣ ಆ ಜಾಗದಲ್ಲಿ ಗಂಟುಕಟ್ಟಲೆ ಕೂತ್ಕೊಂಡು ಅಳೋದು ಅಥವಾ ಆ ಜಾಗದಲ್ಲಿ ಭಾಳಷ್ಟು ಟೈಮ್ ಸ್ಪೆಂಡ್ ಮಾಡಿದರೆ, ಸತ್ತಿರೋ ಹೆಣದ ಮುಂದೆ ಟೀ ಕಾಫಿ ಕುಡಿಯೋದು, ಸತ್ತಿರೋ ಹೆಣದ ಮುಂದೆ ಕೂತ್ಕೊಂಡು ಏನೋ ತಿಂದರೆ ಈ ಥರ ಸೋಂಕು ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮನೆ ಮುಂದೆ ಹೆಣ ಇಟ್ಟಾಗ, ಶವ ಇಟ್ಟಾಗ, ಶವ ಮುಂದೆ ಭೋಜನ ಪಾನೀಯ ನಿಷಿದ್ಧ ಅಂತ ಹೇಳುತ್ತೆ ಶಾಸ್ತ್ರ. ಹಾಗೇನಾದ್ರು ಮಾಡಿದ್ರೆ ಈ ಥರದ್ದು ದುಸ್ವಪ್ನಗಳು ಬರ್ತದೆ ಅಂತ. ಎರಡನೇ ಕಾರಣ, ಈ ಪ್ರಾಣ ಹೋಗ್ತಾ ಇರೋ ಸಮಯದಲ್ಲಿ ಏನೋ ನಾವು ಕಣ್ತುಂಬ ನೋಡಿದರೆ, ಈಗ ಆಕ್ಸಿಡೆಂಟ್ ಆಗಿದೆ, ಸಡನ್ನಾಗಿ ಅವನ್ನ ಎತ್ಕೊಂಡು ಆಟೋದಲ್ಲೋ ಕಾರಲ್ಲೋ ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ನ ದಾರಿ ಮಧ್ಯದಲ್ಲೇ ಸತ್ತೋಗ್ಬಿಡ್ತಾನೆ ಅವನು, ಹೆಣ್ಣೋ ಗಂಡ ಸತ್ತೋಗ್ಬಿಡುತ್ತೆ. ಅದರ ಜೊತೆಗೆ ನಾವೇನಾದ್ರು ಕೆಲವು ಟೈಮ್ ಕೂತಿದ್ರೆ ಅಥವಾ ಅಂಥವ್ರು ಸ್ಪರ್ಶ ಮಾಡಿದರೆ ಕೆಲವ್ರಿಗೆ ಬರುತ್ತೆ. ಇದು ವೀಕ್ ಮೈಂಡ್ ಇದ್ದರೂ ಬರುತ್ತೆ ಅಂತ ಹೇಳುತ್ತೆ ಸೈಕಾಲಜಿ ಪ್ರಕಾರ. ಮೂರನೇದು, ಕೆಲವರಿಗೆ ಇದು ಮಾಟಮಂತ್ರ ತಂತ್ರದಿಂದ ನಿದ್ರಾಭಂಗ ಪ್ರಯೋಗ ಅಂತ ಒಂದು ಪ್ರಯೋಗ ಇದೆ. ಆ ನಿದ್ರಾಭಂಗ ಪ್ರಯೋಗದಲ್ಲಿ ಆದಿಕಾಟೇರಿ ಅಂತ ಒಂದು ಕಾಟೇರಿ ಪ್ರಯೋಗ, ಕಾಟೇರಿ ಅನ್ನೋ ದೇವಿನ ಪ್ರಯೋಗ ಯೂಸ್ ಮಾಡಿಕೊಂಡು ಅದನ್ನು ಮಾಡಿಬಿಟ್ರೆ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ. ಅವ್ರು ಎಲ್ಲಿ ಕಣ್ಣು ಮುಚ್ಕೊಂಡು ಮಲ್ಕೋತಾರೋ ಕಣ್ಣು ಮುಚ್ಚಲು ಸಾಕು ಪಟ್ಟಂತೆ ಈ ಥರದೆಲ್ಲ ಚೇಷ್ಟೆಗಳು ಕಾಣೋದು ಬರ್ತದೆ. ಈ ಆದಿಕಾಟೇರಿ ಪ್ರಯೋಗದಿಂದ ನಿದ್ರಾಭಂಗ ಪ್ರಯೋಗ ಮಾಡಿ ಅದರಲ್ಲಿ ಅವರಿಗೆ ಭಯ ಭೀತಿ ಹುಟ್ಟಿಸುವಂಥದ್ದು ಇದೆ. ಇದಕ್ಕೆ ಒಂದು ವಶೀಕರಣ ವಿದ್ಯೆ ಇದೆ. ಆ ವಶೀಕರಣ ವಿದ್ಯೆಯನ್ನು ಮಾಡಿ ಅದಕ್ಕೊಂದು ಷಟ್ಕರ್ಮದಲ್ಲೊಂದು ಪ್ರಯೋಗ ಇದೆ, ಅದನ್ನು ಆಕರ್ಷಣ ಪ್ರಯೋಗ ಅಂತ. ಅದನ್ನು ಮಾಡಿಬಿಟ್ಟ ಅಂದರೆ ಯಾವಾಗ ಅವ್ರು ಕಣ್ಣು ಮುಚ್ಚುತ್ತಾರೋ ಅದು ಆ್ಯಕ್ಟಿವೇಟ್ ಆಗುತ್ತೆ, ಪಟ್ ಅಂತ ಅವ್ರಿಗೆ ಡಿಸ್ಪ್ಲೇ ಆಗ್ತದೆ ಕಣ್ಣಲ್ಲಿ, ಕನಸಲ್ಲಿ. ಇದು ನಮ್ಮ ಅಡಿಷನ್ ಎನರ್ಜಿ ಇಂಜೆಕ್ಟ್ ಮಾಡ್ತಾವೆ. ಇಂಜೆಕ್ಟ್ ಅಂದರೆ ಏನು, ಮಾಟಮಂತ್ರ ಪ್ರಯೋಗದಿಂದ ಮಾಡ್ತೇವೆ, ಆದಿಕಾಟೇರಿ ಪ್ರಯೋಗದಿಂದ. ನಾಲ್ಕನೇದು, ಸತ್ತೋರ ಬಗ್ಗೆ ನಾವು ಯಾವೆಲ್ಲ ಚಿಂತೆ ಮಾಡ್ತೇವೆ. ಇವಾಗ ನಮ್ಮ ತಂದೆ ಸತ್ತೋದ್ರು ಅಂತಂದರೆ, ಅಯ್ಯೋ ನನ್ನ ತಂದೆ ಸತ್ತೋಗ್ಬಿಟ್ರಲ್ಲ, ತಂದೆ ಸತ್ತೋಗ್ಬಿಟ್ರಲ್ಲ ಅಂತ ಒಂದು ವರ್ಷ ಆದರೂ ಚಿಂತೆ ಮಾಡ್ತಿದ್ರೆ, ಸತ್ತಿರೋರಾಗಲಿ ರೀಬರ್ತ್ ಆಗಿರ್ಬೋದು, ನರಕದಲ್ಲಿರ್ಬೋದು, ಸತ್ತವ್ರ ಬಗ್ಗೆ ಪದೇ ಪದೇ ಚಿಂತನೆ ಮಾಡ್ತಿದ್ರೆ ಆ ಛಾಯೆ, ಆ ಒಂದು ಸಿಂಪ್ಟಮು, ಆ ಫ್ಲೇವರು, ಆ ಒಂದು ಹವಾ ಏನು ಮಾಡುತ್ತೆ, ಯಾರು ಸತ್ತ ಬಗ್ಗೆ ಚಿಂತೆ ಮಾಡ್ತೀವೋ ಅವರೆಲ್ಲೋ ಇರ್ತಾರೆ, ಅವ್ರ ಜೊತೆ ಯಾರ್ಯಾರು ಇದ್ದಾರೋ ಅವರೆಲ್ಲ ಕನಸಲ್ಲಿ ಕಾಣ್ತಾರೆ, ಸತ್ತವರು ಕಾಣ್ತಾರೆ, ಅವ್ರ ಜೊತೆ ಇರೋರೆಲ್ಲ ಕಾಣ್ತಾರೆ. ಅದರಿಂದ ಸತ್ತ ತಕ್ಷಣ ನಿಮ್ಗೆ ಎಷ್ಟು ದುಃಖ ಇದೆಯೋ ಹತ್ತು ಬಿಡಿ, ಅವ್ರಿಗೆ ಸುಟ್ಟುಬಿಡಿ, ಊತಾಕ್ಬಿಡಿ, ಮರ್ತುಬಿಡಿ, ಸಡನ್ನಾಗಿ ಚಿಂತೆ ಮಾಡಬಾರ್ದು. ಸತ್ತೋರ ಬಗ್ಗೆ ಪದೇ ಪದೇ ಚಿಂತೆ ಮಾಡ್ತಿದ್ರೆ ಅದೇನಾಗುತ್ತೆ, ರೀಸೈಕಲಿಂಗ್ ಅಂತ ಹೇಳ್ತಾರೆ. ಆ ಭಾವಗಳೆಲ್ಲ, ಅಯ್ಯೋ ಅಪ್ಪ ಇದ್ದಾಗ ಊಟ ಮಾಡಿಸ್ತಾಯಿದ್ರು, ಅಪ್ಪ ಇದ್ದಾಗ ಮಾತಾಡಿಸ್ತಿದ್ರು, ಏನೋ ಅದೆಲ್ಲ ನೆನೆಸ್ಕೊಂಡಾಗ ನಿಮಗೂ ನೆಮ್ಮದಿ ಇಲ್ಲ, ಸತ್ತು ಹೋಗಿರೋರಿಗೂ ನೆಮ್ಮದಿ ಇರೋದಿಲ್ಲ. ಆಗ ನಾವೇಗ ಒಂದು ಫ್ರೆಂಡ್ಸ್ ಅಂತ ಇರ್ತೀವೋ ಹಾಗೆ ಸತ್ತ ನಂತರ ಅವ್ರಿಗೆ ಅಲ್ಲಿ ಆ ಆತ್ಮಗಳಿಗೆ ಅಲ್ಲಿ ಕೆಲವು ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಯಾರ್ಯಾರೋ ಸತ್ತಿರೋರು ಇರ್ತಾರೆ. ಆ ಗಣ, ಅತೃಪ್ತ ಗಣಗಳು, ಮೃತ್ಯು ಗಣ ಅಂತ ಹೇಳ್ತಾರೆ. ಆ ಮೃತ್ಯು ಗಣವನ್ನು ನಮಗೆ ಆ ಕನಸಲೆಲ್ಲ ಕಾಣಿಸಿ ಈ ರೀತಿ ಪೀಡಿಸುತ್ತೆ. ಅದರಿಂದ ಇದು ಮೂಲ ಕಾರಣ ಅಂತ ನನ್ನ ಸಂಶೋಧನೆ. ಇದಿಷ್ಟು ನಾವು ಬಿಟ್ಬಿಟ್ಟು ಅಂತಂದರೆ ನಾವೆಲ್ಲಿ ಬೇಕಾದ್ರೆ ಆರಾಮಾಗಿ ಮಲಗ್ಬೋದು. ಕಾಡಲ್ಲಿ ಚಾಪೆ ದಿಂಬೆ ಏನೂ ಇಲ್ಲ ಮಲಗ್ಬೋದು, ಸುಖ ನಿದ್ದೆ. ಹಾಸಿಗೆ ಇಲ್ಲನೂ ಮಲಗ್ಬೋದು, ಹಾಸಿಗೆ ಇದ್ದರೂ ಮಲಗ್ಬೋದು, ಕೂತು ಮಲಗ್ಬೋದು. ಅಥವಾ ಡ್ರೈವಿಂಗ್ ಮಾಡುವಾಗ, ಅಂದರೆ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತೀವಿ, ಟ್ರೈನಲ್ಲಿ ಹೋಗ್ತಿರ್ತೀವಿ, ಬಸ್ಸಲ್ಲಿ ಹೋಗ್ತಿರ್ತೀವಿ, ಎಲ್ಲೂ ಕೂಡ ನಮಗೆ ಡಿಸ್ಟರ್ಬೆನ್ಸ್ ಇಲ್ಲದೆ ನಿದ್ದೆ ಮಾಡ್ಬೋದು. ಇಲ್ಲನೇ ಕಾರಲ್ಲಿ, ಬಸ್ಸಲ್ಲಿ, ಟ್ರೈನಲ್ಲಿ, ಫ್ಲೈಟಲ್ಲಿ ಹೋಗುವಾಗ ಕಣ್ಣು ಮುಚ್ಚಿದ್ರೆ ಸಾಕು, ಇದೆಲ್ಲ ಕಣ್ಣು ಮುಚ್ಚಿದಾಗಲೇ ಶುರುವಾಗೋದು, ಕಣ್ಣು ಬಿಟ್ಟಾಗಿರೋದಿಲ್ಲ. ಇದೇ ಸೀಕ್ರೆಟ್ ಇದೆ. ಈ ಥರದಕ್ಕೆಲ್ಲ ಮೆಡಿಷನ್ಸ್ ಎಲ್ಲೂ ಇಲ್ಲ. ಇದೆಲ್ಲ ನೋಡಿ ಕೇಳಿ ಅಮ್ಮ ಇವತ್ತು ಹಿಂಗೆ ಕಂಡೆ, ಅಪ್ಪ ಈ ಥರ ಆಯಿತು, ಅಣ್ಣ ಈ ಥರ ಕನ್ಸಲ್ಲಿ ಕಂಡೆ ಅಂತ ಎಲ್ರಿಗೂ ನಾವು ಹೇಳಿ ನಮ್ಮನ್ನು ಒಂಥರ ಹುಚ್ಚರು ಇವರು ಅಂತ ಅಂದ್ಬಿಡ್ತಾರೆ. ಏನು ದಿನ ಇದೇ ಕನಸು ಬಿಡುತ್ತಾ ನೀನೆಂತಾನು ಅಂತಾರೆ. ಏನು ದಿನ ಇವಳಿಗೆ ಇದೇ ಕನಸಂತೆ ಇದೇ ಹೇಳ್ತಾಳಲ್ಲ ಅಂತೇಳಿ ಇವಳಿಗೆಲ್ಲೋ ಭ್ರಮೆ, ಇವಳಿಗೆ ಹುಚ್ಚಿಡ್ದು ಬಿಟ್ಟಿದೆ, ಇವಳ ಮೇಲೆ ಏನೋ ಸೇರ್ಕೊಂಡ್ಬಿಟ್ಟಿದೆ ಅಂಥೇಳಿ ನಾವು ಟೀಕೆ ಶುರು ಮಾಡಿಬಿಡ್ತೀವಿ. ಸಮಾಜ ನಮ್ಮನ್ನು ಇವರೊಂಥರ ಭ್ರಮೆ ಲೋಕದಲ್ಲಿದ್ದಾರೆ, ಇವರೊಂಥರ ಹುಚ್ಚರು ಅಂತ ಕರೆದು ಬಿಡ್ತಾರೆ. ಆದ್ದರಿಂದ ಈ ರೀತಿ ಸೋಂಕು ಕನಸಿನಲ್ಲಿ
ಕಾಣುವಂಥ ಒಂದು ವಿಚಿತ್ರವಾದ ಅನುಭವಗಳನ್ನು ನಾವು ಯಾವುದೇ ರೀತಿ ಮಾತ್ರೆ ಇಂಜೆಕ್ಷನ್ನು ಟಾನಿಕಲ್ಲಿ ಕ್ಯೂರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಈ ರೀತಿ ಕನಸಲ್ಲಿ ಕಾಣುವಂಥ ದೃಶ್ಯಗಳಿಗೆ ವಿಸರ್ಜನೆ ಮಾಡಬೇಕು. ಯಾರು ನೀವು ತೊಂದರೆ ಕೊಡ್ತೀರೋ ಅವ್ರಿಗೆ ಮುಕ್ತಿನೋ ಮೋಕ್ಷನೋ ಅಥವಾ ಪುನರ್ಜನ್ಮನೋ ಕೊಟ್ಬಿಡ್ಬೇಕು ಕನಸಲ್ಲಿ. ನಾವು ಹೆಂಗೆ ಮಾಡಬೇಕು? ಹಾಗೆ ಈ ರೀತಿ ಇರೋ ಸಮಸ್ಯೆಗೆ ಪರಿಹಾರ ಏನಿದೆ? ಯಾರಿಗೆ ಯಾವ ಸ್ಥಳದಲ್ಲಾದರೂ ಸರಿ, ಯಾವ ಸಮಯದಲ್ಲಾದರೂ ಸರಿ ಕಣ್ಣು ಮುಚ್ಚಿದ ತಕ್ಷಣ ದುಷ್ಟಶಕ್ತಿಗಳ ಬಾಧೆಯಿಂದ ನರಳ್ತಾರೋ ಕನಸಲ್ಲಿ, ಅಂಥವ್ರಿಗೆ ಒಂದು ಸುಲಭವಾದ ಪರಿಹಾರ ಏನಿದೆ ಅಂತಂದರೆ, ಭಾಳ ವಿಶೇಷವಾಗಿ ಒಂದು ಮಂತ್ರ ಉಚ್ಚಾರಣೆ ಚೆನ್ನಾಗಿ ಆಗಬೇಕಿಂತವ್ರು ಮಲಗೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ನಾನು ತೋರಿಸೋ ಮುದ್ರೆ ಮತ್ತು ಮಂತ್ರವನ್ನು ಜಪ ಮಾಡಿದ್ದೆ ಆದರೆ ಖಂಡಿತ 2 ದಿನದಲ್ಲಿ ಈ ಸಮಸ್ಯೆಯಿಂದ ಬಿಡುಗಡೆ ಆಗ್ಬೋದು. ಏನದು? ಒಂದು ಮಹಾಕಾಳಿ ಮುದ್ರಾ ಅಂತ ನೋಡಿ, ಹೆಬ್ಬೆಟ್ಟನ್ನು ಜಾಯಿನ್ ಮಾಡಬೇಕು. ಶುಕ್ರ ಗುರು ತೋರ್ಬೆರಳು ಜಾಯಿನ್ ಮಾಡಿ, ಮಧ್ಯದ ಬೆರಳು ಶನಿ, ಉಂಗುರ ಬೆರಳು ಶುಕ್ರ, ಕಿರು ಬೆರಳು ಬುಧ. ಇದಕ್ಕೆ ಹಾಕಿನಿ ಮುದ್ರಾ ಅಥವಾ ಮಹಾಕಾಳಿ ಮುದ್ರಾ, ಕಾಳಿ ಮುದ್ರಾ ಅಂತಾರೆ. ಈ ಕಾಳಿಗೆ ಗುರು ಮಂತ್ರ ಹಾಕಬೇಕು ನೋಡಿ, ಹೀಗೆ ಇರುತ್ತೆ. ಈ ರೀತಿ ಈ ಮುದ್ರೆ ಮಾಡಬೇಕು. ಇನ್ನೊಂದ್ಸಲ ತೋರಿಸ್ತೀನಿ. ಹೆಬ್ಬೆಟ್ಟು ಶುಕ್ರಗ್ರಹ ಒಂದು ಮಾಡಿ, ತೋರ್ಬೆರಳು ಗುರುಗ್ರಹ ಒಂದು ಮಾಡಿ, ಮಧ್ಯದ ಬೆರಳು ಶನಿ ಜಾಯಿನ್ ಮಾಡಿ, ಉಂಗುರದ ಬೆರಳು ಸೂರ್ಯ, ಕಿರು ಬೆರಳು ಬುಧ ಗ್ರಹ. ಈಗ ಇಷ್ಟು ಇಟ್ಕೊಳ್ಳಿ. ಈಗ ಇಟ್ಕೊಂಡು ನಾನು ಹೇಳೋ ಮಂತ್ರನ ಅರ್ಧ ಗಂಟೆ ಹಾಸಿಗೆ ಮೇಲೆ ಕೂತ್ಕೊಂಡು ಮಲಗೋ ಯಾವ ಜಾಗದಲ್ಲಿ ಮಲಗ್ತಿರೋ ಆ ಜಾಗದಲ್ಲಿ ಇದನ್ನು ಅರ್ಧ ಗಂಟೆ ಹೇಳಬೇಕು. ಒಂದು 15 ನಿಮಿಷ ಜೋರಾಗಿ ಹೇಳಿ, ಇನ್ನೊಂದು 15 ನಿಮಿಷ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಓಂ ಅಂಗ ಸಂಗವಾಹೇ ಗುರು, 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 ಓಂ ಅಂಗ ಸಂಗವಾಹೇ ಗುರು. ಈ ಮಂತ್ರ ಹೇಳಬೇಕು. ಈ ಮಂತ್ರವನ್ನು ಒಂದು 15 ನಿಮಿಷ ಜೋರಾಗಿ ಹೇಳ್ಬಿಟ್ಟು ಇನ್ನೊಂದು 15 ನಿಮಿಷ ಮನಸ್ಸಲ್ಲೇ ಹೇಳ್ಬೇಕು. ತುಟಿ ಅಲ್ಲಾಡಿಸ್ಬಾರ್ದು, ನಾಲ್ಗೆ ಅಲ್ಲಾಡಿಸ್ಬಾರ್ದು, ಹಲ್ಲು ಕಡಿಬಾರ್ದು. ಸುಮ್ಮನೆ ತುಟಿ ಮೇಲೆ ತುಟಿ ಕೂರಿಸಿ, ಹಲ್ಲು ಮೇಲೆ ಹಲ್ಲು ಕೂರಿಸಿ, ಉಗುಳು ಬಂದರೆ ಹಾಗೆ ನುಂಗ್ಕೊಳ್ಳಿ. ಆದರೆ ಅಲ್ಲಾಡಿಸ್ಬಾರ್ದು, ನಾಲ್ಗೆ ಹಲ್ಲು ತುಟಿ ಅಲ್ಲಾಡಿಸ್ಬಾರ್ದು. ಹಾಗೆ ಮನಸ್ಸಲ್ಲೇ ಹೇಳ್ತಾ ಇರಬೇಕು. ಮನಸ್ಸಲ್ಲೇ ಓಂ ಅಂಗ ಸಂಗವಾಹೇ ಗುರು ಅಂತ ಬಾಯ್ಬಿಟ್ಟು ಹೇಳಬಾರ್ದು. ಹಾಗೇ ಹೇಳ್ತಾ ಯಾವ್ಯಾವ ದುಷ್ಟಶಕ್ತಿಗಳು ನಿಮಗೆ ಪೀಡಿಸ್ತಿದೆಯೋ ಅದಕ್ಕೆಲ್ಲ ಊಟ ಹಾಕ್ತಂಗೆ ಆಗಿಬಿಡುತ್ತೆ. ಕಣ್ಣು ಮುಚ್ಕೊಂಡಿಗೆ ಅರ್ಧ ಗಂಟೆ ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ಕಾಲ ಹರಣ ಮಾಡೋ ಬದಲು, ಕಾಲ ಕಳೆಯೋ ಬದಲು ಹಾಸಿಗೆ ಮೇಲೆ ಒಂದು ಹಾಗೇ ಇದ್ದಾಗ ನೀವು ಹಾಗೆ ಮತ್ತೆ ನಿದ್ದೆ ಬರೋಂಗೆ ಆಗುತ್ತೆ. ಯಾವಾಗ ಈ ಮಂತ್ರ ಹೇಳಿಬಿಟ್ರೋ ಹಾಗೆ ಮಲ್ಕೊಂಡ್ರೆ ಇಷ್ಟು ದಿವಸ ನೀವೇನು ಕನ್ಸಲ್ಲಿ ಕಾಣ್ತಿದ್ರೋ ಅದೆಲ್ಲ ನಿವಾರಣೆ ಆಗಿಬಿಡುತ್ತೆ. ಅಷ್ಟು ಪವರ್ಫುಲ್ಲು ಈ ಮಂತ್ರ, ಈ ಮುದ್ರೆ. ಇದು ಕಾಳಿ ಮುದ್ರಾ, ಆಕಿನ ಮುದ್ರಾ ಅಂತ ಕರೀತಾರೆ. ಇದನ್ನು ಲಾಕ್ ಮಾಡೋದ್ರಿಂದ ನಮಗೆ ಖಿನ್ನತೆ ದೂರ ಆಗುತ್ತೆ, ಡಿಪ್ರೆಷನ್ ಹೋಗುತ್ತೆ, ಧೈರ್ಯ ಜಾಸ್ತಿ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅಂಗಸಂಗ ಎಲ್ಲ ಅಂಗಾಂಗಗಳಿಗೂ ಅಂದರೆ ಅನಾಟಮಿ, ಸಂಘ ಫಿಸಿಯಾಲಜಿಯನ್ನು ಎಲ್ಲ ರೀತಿಯ ಅಂಗಗಳ ನಡೆಯುವಂಥ ಕ್ರಿಯೆಗಳಿಗೆ ಫಿಸಿಯಾಲಜಿ ಅಂತಾರೆ. ಅಂಗಸಂಗವಾಹೇ ಗುರು ಅಂತಂದರೆ ಅನಾಟಮಿಯಲ್ಲಿ ಫಿಸಿಯಾಲಜಿಲಿರ್ತಕ್ಕಂಥ ಎಲ್ಲ ದೋಷಗಳನ್ನು ತೆಗೆದುಹಾಕು ಅನ್ನೋದೊಂದು, ಇದು ಒಂದು ಕಾಡು ಭಾಷೆ. ಈ ಮಂತ್ರ ಎಲ್ಲಿ ಸಿಗುತ್ತಂತ ಅಂದರೆ ರುದ್ರಯಾಮಳ ತಂತ್ರಸಾರದಲ್ಲಿ ಒಂದು ಕಡೆ ಇದನ್ನು ಹೇಳ್ತಾರೆ, ಅಂಗಸಂಗವಾಹೇ ಗುರು ಅಂತೇಳಿ. ಇದು ಹೇಳೋದ್ರಿಂದ ನರನಾಡಿನಲ್ಲಿರ್ತಂಥ ದೌರ್ಬಲ್ಯ, ರಕ್ತದಲ್ಲಿರುವಂಥ ಕಲ್ಮಶ, ಆಕ್ಸಿಜನ್ ನಾವು ತಗೊಳ್ಳೋ ಗಾಳಿಯಲ್ಲಿರುವಂಥ ದೋಷಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲವು ಅಂಗಗಳಲ್ಲಿ ನಮಗೆ ಗಾಲ್ ಬ್ಯಾಡರಲ್ಲಿ ಸ್ಟೋನ್ ಇರುತ್ತೆ, ಕಿಡ್ನಿ ಒಳಗೆ ಸ್ಟೋನ್ ಇರುತ್ತೆ, ಲಂಗ್ಸಲ್ಲಿ ಸ್ಟೋನ್ ಇರುತ್ತೆ, ಹೀಗೆ ಕೆಲವು ಕಡೆಲ್ಲ ಟ್ಯೂಮರ್ ಬೆಳೆದಿರ್ತದೆ. ಇದರಿಂದನೂ ಕೂಡ ಕೆಲವು ತೊಂದರೆಗಳಾಗುತ್ತೆ. ಅದರಿಂದ ಅಂಗವಾಹೇ ಗುರು ಅಂತ ಹೇಳ್ತಾ ಬಂದರೆ ಶರೀರದಕ್ಕಂಥ ಒಳಗಡೆ ಎಲ್ಲ ಕಲ್ಮಶ, ಯಾವ್ಯಾವ ಫಾರಿನ್ ಬಾಡಿಗಳಿದೆಯೋ, ಅನ್ವಾಂಟೆಡ್ ಗ್ರೋತ್ಸು, ಅನ್ವಾಂಟೆಡ್ ಪ್ರಾಡಕ್ಟ್ಸು, ವೇಸ್ಟ್ ಪ್ರಾಡಕ್ಟ್ಸು, ಅದೆಲ್ಲ ಅಂಗಸಂಗವಾಹೇ ಗುರು ಅಂಥೇಳಿ ತೆಗೆದಾಕತ್ತೆ ಅಂತ. ಇದು ಹಿಂದಿನ ಕಾಲದಲ್ಲಿ
ಒಂದು ಹಾಸ್ಪಿಟ್ಲ್ ಥರ ಮಾಡಿಕೊಂಡು ಈ ಮಂತ್ರ ಹೇಳಿಸಿ ಪೇಷಂಟ್ಗಳಿಗೆ ಕ್ಯೂರ್ ಮಾಡಿ ಕಳಿಸ್ತಾ ಇದ್ರಂತಿದು. ಇದು ಭಾಳ ಒಂದು ವಿಶೇಷವಾದಂಥ ಮಂತ್ರ, ಭಾಳ ಚಿಕ್ಕದು, ಭಾಳ ಚಿಕ್ಕ ಮಂತ್ರ, ಕೆಲಸ ಮಾತ್ರ ಜೋರು ಮಾಡುತ್ತೆ. ಇದ್ರ ಜೊತೆಗೆ ಫಿಸಿಯೋಥೆರಪಿ, ಇದು ಫಿಸಿಯೋಥೆರಪಿ, ಮುದ್ರಾ ಫಿಸಿಯೋಥೆರಪಿ, ಮಂತ್ರ ಸೌಂಡ್ ಥೆರಪಿ. ತಂತ್ರ ಏನು ಮಾಡುತ್ತೆ, ಅನಾಟಮಿ ಮತ್ತು ಫಿಸಿಯಾಲಜಿನ ಬ್ಯಾಲೆನ್ಸ್ ಮಾಡುತ್ತೆ. ಎಲ್ಲ ಅಂಗಾಂಗಗಳಲ್ಲೂ ಕಣ್ಣು ಒಂದು ಅಂಗ, ಮೂಗು, ಬಾಯಿ, ಹಲ್ಲು, ಕಿವಿ, ಹೃದಯ, ಎದೆ, ಹೊಟ್ಟೆ, ಕರುಳು, ಇದೆಲ್ಲ ಒಂದು ಅಂಗಗಳು. ಅದರದ್ದು ಎಲ್ಲ ಅದರದ್ದೇ ಆದಂಥೊಂದು ವರ್ಕ್ ಮಾಡೋ ಪ್ರೊಸೀಜರ್ ಇದೆ. ಆ ವರ್ಕಿಂಗ್ ಪ್ರೋಸೆಸ್ ಇದೆಯಲ್ಲ, ಅದೇ ಫಿಸಿಯಾಲಜಿ. ಆ ವರ್ಕಿಂಗ್ ಪ್ರೋಸೆಸ್ ಹೆಂಗೆ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದೆಲ್ಲ ಮಾಡುತ್ತಲ್ಲ. ಕಣ್ಣು ಹೆಂಗೆ ವರ್ಕ್ ಮಾಡಬೇಕು, ಕಿವಿ ಹೆಂಗೆ ವರ್ಕ್ ಮಾಡಬೇಕು, ಅದರದ್ದೇ ಆದಂಥ ಫಿಸಿಯಾಲಜಿ ಇದೆ. ಕಣ್ಣಿಗೊಂದು ಫಿಸಿಯಾಲಜಿ, ಬಾಯಿಗೆ, ಮೂಗಿಗೆ, ಹೊಟ್ಟೆಗೆ, ಎಲ್ಲ ಅಂಗಗಳು ಅದರದ್ದೇ ಆದಂಥ ಒಂದು ಪ್ರೋಸೆಸ್ ಇದೆ, ವರ್ಕ್ ಮಾಡೋ ಪ್ರೋಸೆಸ್. ಆ ಪ್ರೋಸೆಸ್ನಕ್ಕೆ ಫಿಸಿಯಾಲಜಿ ಅಂತಾರೆ. ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಓಂ ಅಂಗಸಂಗವಾಹೇ ಗುರು ಅಂಥೇಳಿ ಈ ಮಂತ್ರನ ಜಪ ಮಾಡ್ತಾರೆ. ಆಮೇಲೆ ಎಷ್ಟೋ ಜನ ನಿದ್ದೆನೇ ಬರಲ್ಲ, ನಮಗೆ ನಿದ್ದೆ ಮಾಡಿ ತುಂಬ ತೊಂದರೆ ಇದೆ, ನಿದ್ದೆ ಬರ್ತಿಲ್ಲ, ಕೆಟ್ಟ ಕನಸು ಬರುತ್ತೆ ಅನ್ನೋರು ಇದನ್ನು ಮಾಡ್ಬೋದು. ಸೌಂಡ್ ಸ್ಲೀಪ್, ಗಂಭೀರವಾದಂಥ ನಿದ್ರೆ, ಯೋಗ ನಿದ್ರೆ ಮಾಡಬೇಕು ಅಂತಂದರೆ ಓಂ ಅಂಗಸಂಗವಾಹೇ ಗುರು, ಓಂ ಅಂಗಸಂಗವಾಹೇ ಗುರು, ಓಂ ಅಂಗಸಂಗವಾಹೇ ಗುರು, ಓಂ ಅಂಗಸಂಗವಾಹೇ ಗುರು ಅನ್ನೋ ಜಪ ಮಾಡ್ತಾಯಿದ್ರೆ ಒಂದು ವಾರದಲ್ಲೇ ನಮ್ಮ ಸ್ಲೀಪಿಂಗ್ ಸೈಕಲ್ಲು ರೀಸೆಟ್ ಆಗುತ್ತೆ, ಬಾಡಿ ಮೆಟಾಬಾಲಿಸಮ್ ಬ್ಯಾಲೆನ್ಸ್ ಆಗುತ್ತೆ, ಮತ್ತು ಒಳಗಡೆ ಇರೋ ಸರ್ವ ಅಂಗಾಂಗಗಳಲ್ಲೂ ಕೂಡ ಚೈತನ್ಯ ಶಕ್ತಿ ಉತ್ಪತ್ತಿಯಾಗತ್ತೆ. ಕಡೆಗೆ ಅವ್ರಿಗೆ ಆ ಭಯ ಭೀತಿ ಹೋಗಿ ಮಾನಸಿಕ ಶಾಂತಿ, ಖಿನ್ನತೆ, ಡಿಪ್ರೆಷನ್ ನಿವಾರಣೆಯಾಗಿ ಆರಾಮು ನಿಮ್ಗೆ ಎಷ್ಟೊತ್ತು ಬೇಕೋ ಮಲ್ಕೊಂಡು ಆರಾಮಾಗಿ ಎದ್ದೊಳ್ಬೋದು. 1-2 ಅವರ್ ಮಲ್ಕೋತೀರಾ, ಮಲ್ಕೊಳ್ಳಿ, ಆರಾಮಾಗಿ ಎದ್ದೊಳ್ಳಿ. ಹೀಗೆ ಈ ಥರದ್ದೆಲ್ಲ ದೋಷ ನಿವಾರಣೆ ಮಾಡಲಿಕ್ಕೆ ಇದೊಂದು ಮುದ್ರಾ ಮಂತ್ರ ತಂತ್ರ. ವೀಕ್ಷಕರು, ನಮ್ಮ ಹಳೇ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಅಕೌಂಟ್ ಇದೆ, ಇನ್ಸ್ಟಾಗ್ರಾಮಲ್ಲಿ, ಲಿಂಕ್ಡ್ಇನ್ನಲ್ಲಿ ಎಲ್ಲ ಕಡೆ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ಕೂಡ ನೀವು ಇದನ್ನು ಉಪಯೋಗ ಪಡ್ಕೋಬೋದು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತೇಳಿ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.